ಬೇಟೆಗಾರನ ಮಗ. ಒಮ್ಮೆ ಒಬ್ಬ ಬೇಟೆಗಾರನಿಗೆ ಒಬ್ಬನೇ ಮಗನಿದ್ದ. ಬೇಟೆಗಾರನು ತನ್ನ ಅಂತಿಮ ಕ್ಷಣಗಳಲ್ಲಿ ತನ್ನ ಹೆಂಡತಿಯನ್ನು ಕರೆದು ಹೀಗೆ ಹೇಳಿದನು. ಬೇಟೆಯಾಡುವುದು ಬಹಳ ಕಷ್ಟದ ಕೆಲಸ. ನಮ್ಮ ಮಗನು ಬೇರೆ ಯಾವ ಕಸಬನ್ನಾದರೂ ಮಾಡಿ ಜೀವನ ನಡೆಸಲಿ. ಇದಾದ ನಂತರ ಬೇಟೆಗಾರನು ಮೃತಪಟ್ಟನು. ಕಾಲ ಕಳೆದಂತೆ ಹುಡುಗನು ಹರೆಯದವನಾದನು. ಒಂದು ದಿನ ಹುಡುಗನು ತಾಯಿಯನ್ನು ನೋಡಿ ಕೇಳಿದನು, ಅಮ್ಮ, ನನಗೆ ಅಪ್ಪನ ಬಿಲ್ಲು ಕೋವಿ ಬೇಕು. ಅದಕ್ಕೆ ತಾಯಿ ಹೇಳಿದಳು, ಮಗನೇ, ನಿನ್ನ ಅಪ್ಪನ ಕೊನೆಯ ಆಸೆಯೇ ನೀನು ಬೇಟೆಯಾಡಬಾರದು. ಬೇರೆ ಉದ್ಯೋಗ ಮಾಡಿಕೊಂಡು ಬದುಕಬೇಕು. ಆದರೆ ಹುಡುಗನು ಕೇಳಲಿಲ್ಲ. ಬಿಲ್ಲನ್ನು ಹೆಗಲಿಗೇರಿಸಿಕೊಂಡು ಕಾಡಿಗೆ ಹೋದನು. ಅಲ್ಲಿ ಒಂದು ಚಿಗರೆಯನ್ನು ಹೊಡೆದು ಕೊಂದು ಮಾರುಕಟ್ಟೆಗೆ ತಂದನು. ಮಾರುಕಟ್ಟೆಯಲ್ಲಿ ಅದನ್ನು ಮಾರಲು ನಿಂತಾಗ ರಾಜನ ಮಂತ್ರಿ ಬಂದು ಹೀಗೆಂದನು, ಈ ಚಿಗರೆಯನ್ನು ನನಗೆ 10 ಹಣಕ್ಕೆ ಕೊಡು. ಹುಡುಗನು ಉತ್ತರಿಸಿದನು, ಇಲ್ಲ, ನಾನು 10 ಹಣಕ್ಕಿಂತ ಕಡಿಮೆ ಕೊಡಲ್ಲ. ಮಂತ್ರಿಗೆ ತುಂಬಾ ಸಿಟ್ಟು ಬಂತು. ಆತ ಮನಸ್ಸಿನಲ್ಲಿ ಯೋಚಿಸಿದನು, ಈ ಹುಡುಗ ನನ್ನ ಮಾತು ಕೇಳಲಿಲ್ಲ. ನಾನು ಅವನನ್ನು 1 ಹಣಕ್ಕಿಂತ ಕಡಿಮೆ ಬೆಲೆಗೆ ಮಾರುವಂತೆ ಮಾಡುತ್ತೇನೆ. ಅವನ ತಕ್ಷಣ ರಾಜನ ಬಳಿಗೆ ಹೋಗಿ ಹೇಳಿದನು, ಮಹಾಸ್ವಾಮಿ, ಮಾರುಕಟ್ಟೆಯಲ್ಲಿ ಒಬ್ಬ ಹುಡುಗ ಒಂದು ಚಿಗರೆಯನ್ನು ಮಾರುತ್ತಿದ್ದಾನೆ. ಅದು ನಿಮ್ಮ ಭೋಜನಕ್ಕೆ ಬಹಳ ರುಚಿಯಾದ ವಸ್ತು. ಅದನ್ನು ನೀವು 1 ಹಣಕ್ಕಿಂತ ಹೆಚ್ಚು ಕೊಡದೆ ಕೊಂಡುಕೊಳ್ಳಿ.